ನಮಸ್ತೆ ವೀಕ್ಷಕರೇ, ನಿತ್ಯದೊಂದಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಭಾರತದ ಈ ಕಾರ್ಯಾಚರಣೆ ಇಡೀ ವಿಶ್ವಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡಿತ್ತು. 26 ನಾಗರಿಕರನ್ನ ಬಲಿ ಪಡೆದುಕೊಂಡಂತಹ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಆಪರೇಷನ್ ಸಿಂಧೂರನ್ನ ಭಾರತೀಯ ಸೇನೆ ಪ್ರಾರಂಭಿಸಿತು. ಭಾರತೀಯ 3 ಸೇನೆಗಳು ಪ್ರಾರಂಭಿಸಿದಂತಹ ಈ ಕಾರ್ಯಾಚರಣೆ ಯಶಸ್ವಿಯಾಗಿ ಪಾಕಿಸ್ತಾನದ ಒಳಗಿರುವಂತಹ ಹಾಗೆ ಪಿಒಕೆ ಅಲ್ಲಿ ಇರುವಂತಹ ಸುಮಾರು 9 ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿತ್ತು. ಭಾರತ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಮೊದಲು ದೇಶದ ಸುಮಾರು 244 ಭಾಗಗಳಲ್ಲಿ ನಾಗರಿಕ ರಕ್ಷಣಾ ಅಣುಕು ಕೈವತ್ತನ್ನ ಆಯೋಜಿಸಿತ್ತು. ಭಾರತ ದಾಳಿ ಮಾಡುವುದರ ಬಗ್ಗೆ ಪಾಕಿಸ್ತಾನಕ್ಕೆ ಸ್ವಲ್ಪವೂ ಕೂಡ ಯಾವುದೇ ಮಾಹಿತಿಗಳು ಕೂಡ ಇರಲಿಲ್ಲ. ಭಾರತ ಮಾಕ್ ಡ್ರಿಲ್ ಅನ್ನ ಘೋಷಣೆ ಮಾಡಿ ಅದಕ್ಕೂ ಒಂದು ದಿನ ಮುಂಚಿತವಾಗಿಯೇ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಮಾಡಿಯೇ ಬಿಟ್ಟಿತ್ತು. ಇದರಿಂದ ಪಾಕಿಸ್ತಾನ ಸಂಪೂರ್ಣವಾಗಿ ಕಂಗಾಲಾಗಿ ಹೋಗಿತ್ತು. ಭಾರತ ಈ ರೀತಿಯಾಗಿ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅನ್ನುವಂತಹ ಗೋಚರವೂ ಕೂಡ ಪಾಕಿಸ್ತಾನಕ್ಕೆ ಇರಲಿಲ್ಲ. ಭಾರತದ ದಾಳಿಯಿಂದ ಕಂಗಾಲಾದಂತಹ ಪಾಕಿಸ್ತಾನ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನ ಹಾಗೂ ಚೀನಿ ನಿರ್ಮಿತ ಕ್ಷಿಪಣಿಗಳನ್ನ ಗಡಿಯಲ್ಲಿ ಹಾರಿಸಲು ಪ್ರಾರಂಭಿಸಿತು. ಪಾಕಿಸ್ತಾನದ ಈ ಎಲ್ಲ ದಾಳಿಗಳನ್ನ ಭಾರತೀಯ ವಾಯು ರಕ್ಷಣೆ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲಗೊಳಿಸಿತ್ತು. ಇದಾದ ನಂತರ ಭಾರತೀಯ 3 ಸೇನೆಗಳು ಕೊಟ್ಟಂತಹ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ಸಂಪೂರ್ಣವಾಗಿ ಪತನಗುಟ್ಟು ಹೋಗಿತ್ತು. ಭಾರತದ ಮುಂದೆ ಮಂಡಿಯೂರಿ ಕದನ ವಿರಾಮಕ್ಕೆ ಬೇಡಿಕೆಯನ್ನ ಇಟ್ಟಿತ್ತು. ಅದಾದ ನಂತರ ಎರಡೂ ದೇಶಗಳು ಎಲ್ಲ ಮಿಲಿಟರಿ ಕ್ರಮ, ಗುಂಡಿನ ದಾಳಿಯನ್ನ ನಿಲ್ಲಿಸಿ ದ್ವಿಪಕ್ಷೀಯ ಮಾತುಕತೆಗೆ ಬರುತ್ತದೆ. ಆದರೆ ಭಾರತ ಸ್ಪಷ್ಟವಾಗಿ ಎಚ್ಚರಿಕೆಯ ಸಂದೇಶವನ್ನ ಪಾಕಿಸ್ತಾನಕ್ಕೆ ನೀಡಿತ್ತು. ಉಗ್ರರನ್ನ ಹಾಗೂ ಉಗ್ರ ನೆಲೆಗಳು ಎಲ್ಲಿ ಇದ್ದರೂ ಕೂಡ ನಾವು ಅದನ್ನ ಬಿಡುವುದಿಲ್ಲ, ನುಗ್ಗಿ ಹೊಡೆಯುತ್ತೇವೆ ಎನ್ನುವಂತಹ ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಟ್ಟಿತ್ತು. ಆದರೆ ಭಾರತದ ಈಗಿನ ನಡೆಯನ್ನ ಗಮನಿಸುತ್ತಿರುವಂತಹ ಪಾಕಿಸ್ತಾನಕ್ಕೆ ಈಗ ಮತ್ತೆ ಭಯ ಶುರುವಾಗಿದೆ. ಪಾಕಿಸ್ತಾನದ ಗಡಿಯಲ್ಲಿ ಇರುವ ಭಾರತದ ರಾಜ್ಯಗಳಾದಂತಹ ಗುಜರಾತ್, ಪಂಜಾಬ್, ರಾಜಸ್ಥಾನ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂದು ಸಂಜೆ ದೊಡ್ಡ ಪ್ರಮಾಣದ ನಾಗರಿಕ ರಕ್ಷಣಾ ಅಣುಕು ಕೈವಾತನ್ನ ಆಯೋಜಿಸಲಾಗಿದೆ. ತುರ್ತು ಪ್ರಕ್ರಿಯೆಯ ಸಮನ್ವಯ ಮತ್ತು ನಾಗರಿಕ ಸ್ಥಳಾಂತರಿಸುವಿಕೆ ಮೇಲೆ ಕೇಂದ್ರೀಕರಿಸುವ ಮಾಕ್ ಡ್ರಿಲ್ ಗಡಿಯಾಚೆಗಿನ ಬೆದರಿಕೆಗಳ ವಿರುದ್ಧ ಸಿದ್ಧತೆಯನ್ನ ಪರೀಕ್ಷಿಸುವ ಗುರಿಯನ್ನ ಹೊಂದಿದೆ. ನಾಗರಿಕ ರಕ್ಷಣಾ ತಂಡಗಳು, ಪೊಲೀಸ್ ವಿಪತ್ತು ನಿವಾರಣಾ ಘಟಕಗಳು ಮತ್ತು ವೈದ್ಯಕೀಯ ಸೇರಿದಂತೆ ವಿವಿಧ ಏಜೆನ್ಸಿಗಳು ಈ ಕೈವಾತುಗಳಲ್ಲಿ ಒಳಗೊಂಡಿದೆ. ವೀಕ್ಷಕರೇ, ಈ ಕಡೆ ಭಾರತ ಮಾಕ್ ಡ್ರಿಲ್ ವ್ಯವಸ್ಥೆಯನ್ನ ಮಾಡುತ್ತಿದ್ದರೆ ಆ ಕಡೆ ಪಾಕಿಸ್ತಾನಕ್ಕೆ ನಡುಕ ಪ್ರಾರಂಭವಾಗಿದೆ. ಭಾರತ ಮಾಕ್ ಡ್ರಿಲ್ ಅನ್ನ ಮಾಡಿ ಮತ್ತೆ ನಮ್ಮ ಮೇಲೆ ದಾಳಿ ಮಾಡುತ್ತಾ, ದಾಳಿ ಮಾಡಿದರೆ ನಾವು ಯಾವ ರೀತಿ ಪ್ರತಿಕ್ರಿಯಿಸುವುದು ಅನ್ನುವಂತಹ ಗೊಂದಲಕ್ಕೆ ಈಗ ಪಾಕಿಸ್ತಾನ ಒಳಗಾಗಿದೆ. ಆದರೆ ಭಾರತ ಪಾಕಿಸ್ತಾನದ ಮೇಲೆ ಮತ್ತೆ ದಾಳಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನರಿಬುದ್ಧಿ ಪಾಕಿಸ್ತಾನಕ್ಕೆ ಸರಿಯಾದಂತಹ ಬುದ್ಧಿ ಮತ್ತೆ ಕಲಿಸಬೇಕಾಗಿದೆ. ಈ ಕಡೆ ಹರಿಯಾಣ ಸರ್ಕಾರ ರಾಜ್ಯದ ತುರ್ತು ಸಿದ್ಧತೆ ಮತ್ತು ಪ್ರಕ್ರಿಯೆ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಮೇ 29ರಂದು ಅಂದರೆ ಇಂದು ಸಂಜೆ 5 ಗಂಟೆಯಿಂದ ಎಲ್ಲ 22 ಜಿಲ್ಲೆಗಳಲ್ಲಿ ಆಪರೇಷನ್ ಸೀಲ್ಡ್ ಎನ್ನುವಂತಹ ಹೆಸರಿನಿಂದ ಪ್ರಮುಖ ರಾಜ್ಯವ್ಯಾಪಿ ನಾಗರಿಕ ರಕ್ಷಣಾ ಕೈವಾತು ನಡೆಸಲು ಸಜ್ಜಾಗಿದೆ. ವೀಕ್ಷಕರೇ, ಭಾರತ ಮಾಕ್ ಡ್ರಿಲ್ ವ್ಯವಸ್ಥೆ ಮಾಡುತ್ತಿರುವುದನ್ನ ನೋಡುತ್ತಿದ್ದರೆ ಮತ್ತೊಂದು ಸುತ್ತಿನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಭಾರತ ಮಾಡುತ್ತಾ ಅನ್ನುವಂತಹ ವಿಚಾರಗಳು ಕೂಡ ಮೂಡುತ್ತಿದೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿರುವಂತೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇದು ಅಂತ್ಯವಲ್ಲ, ಇದು ಪ್ರಾರಂಭ ಎಂದು ಹೇಳಿದ್ದರು. ಹಾಗೆ ಭಾರತೀಯ ಸೇನೆಯು ಕೂಡ ಇದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಿತ್ತು. ವೀಕ್ಷಕರೇ, ಭಾರತ ಪಾಕಿಸ್ತಾನದ ಮೇಲೆ ಇನ್ನೊಂದು ಸುತ್ತಿನ ದಾಳಿಯನ್ನ ನಡೆಸುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ